ಹಂಗೂ ಹಿಂಗೂ ಏನೋ ಮಾಡಿ ಪ್ಲಾನ್ ಮಾಡಿ ಬಂದು ಇಲ್ಲಿ ಕರ್ಕೊಂಡ್ ಬಂದಿದೀವಿ. ನಮ್ ಜೊತೆ ಹುಚ್ಚ ವೆಂಕಟ್ ಅವ್ರು ಇದಾರೆ. ಅಲ್ಲ ಸಾರಿ ಫೈರಿಂಗ್ ಸ್ಟಾರ್ ವೆಂಕಟ್ ಅವ್ರು ಇದಾರೆ. ಹೌದು, ಇವಾಗ ಇವರು ಹುಚ್ಚ ವೆಂಕಟ್ ಅಲ್ಲ, ಫೈರಿಂಗ್ ಸ್ಟಾರ್ ವೆಂಕಟ್ ಅವರು. ಸೊ ಬನ್ನಿ ಫೈರಿಂಗ್ ಸ್ಟಾರ್ ವೆಂಕಟ್ ನ ವೆಲ್ಕಮ್ ಮಾಡೋಣ. ಸರ್ ಮೊದಲಾಗಿ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಲ್ರಿಗೂ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಮುಂದೆ ಫೈರಿಂಗ್ ಸ್ಟಾರ್ ವೆಂಕಟ್, ಹುಚ್ಚ ವೆಂಕಟ್ ಅಲ್ಲ. ಆಮೇಲೆ ನಾನು ಫೈರಿಂಗ್ ಸ್ಟಾರ್ ವೆಂಕಟ್ ಅಂತ ಕರೆದ್ರೆ ಖುಷಿ ಪಡ್ತೀನಿ. ಹುಚ್ಚ ವೆಂಕಟ್ ಅಂತ ಕರೆದ್ರೆ ನಾನು ಅಳ್ತೀನಿ, ಅಳಕ್ಕೆ ಬೇಕನ್ನ ಬಿಡಿ ಸರ್, ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಅಳಕ್ಕೆ ಬಿಡಲ್ಲ, ಫೈರಿಂಗ್ ಸ್ಟಾರ್ ಅಂತಾನೆ ಕರೀತಾರೆ. ಸರ್ ಇವತ್ತು ನಿಮ್ಗೆ ಒಂದು ಕ್ವಶನ್ಸ್ ಕೇಳಬೇಕು ಅಂತ ತುಂಬಾ ಎಷ್ಟೊಂದು ಜನ ಆಡಿಯನ್ಸ್ ಕಾಯ್ತಿದ್ದಾರೆ. ಸೊ ಅವ್ರ ಪರವಾಗಿ ನಾನು ನಿಮ್ಗೆ ಕ್ವಶನ್ಸ್ ನ ಕೇಳ್ತಿದ್ದೀನಿ, ಕೇಳಿ. ಸೊ ಮೊದಲನೇದಾಗಿ ಪೊಲೀಸರು ನಿಮ್ನ ಒಂದು ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದ್ರು. ಸೊ ಅಲ್ಲಿ ಹೋದಾಗ ಅಲ್ಲಿ ಹೇಗಿತ್ತು, ಅಲ್ಲಿ ಜನ ರೆಸ್ಪಾನ್ಸ್ ಹೇಗಿತ್ತು, ಏನಾಯ್ತು? ನಾನು ತಪ್ಪು ಮಾಡಿದ್ರೆ ನಾನು ಅರೆಸ್ಟ್ ಆದೆ. ಅಂದರೆ ಅವ್ರ ಅರೆಸ್ಟ್ ಅನ್ಸುತ್ತೆ, ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊಂಡ್ರು ಅಷ್ಟೇ. ಅಂಬೇಡ್ಕರ್ ಅವ್ರ ಬಗ್ಗೆ ನನ್ನ ಗೌರವ ಇದೆ, ನನ್ನ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡೋರು, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ನನಗಿಲ್ಲ. ನಾನು ಮಾತಾಡಿದ್ದು ನಾನೇ ಎಕ್ರ ಅಂತ ಅಂದ್ಕೊಂಡೆ. ಅದು ಕೆಲವರು ಬೇರೆ ಥರ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನೇನೋ ಆಯಿತು, ಅದು ನಿಮಗೂ ಹೋಗೋದು. ಬಟ್ ಎಲ್ಲ ಇವಾಗ ಅವ್ರುಗಳೇ ನನ್ನ ಜೊತೆ ಸೇರಿಬಿಟ್ಟು ನನಗೆ ಸ್ವಲ್ಪ ಪ್ರೆಸ್ ಮೀಟ್ ಇಟ್ಟು ಅವ್ರನ್ನ ಬಿಡುಗಡೆ ಮಾಡಿ ಅವ್ರ ಬಗ್ಗೆ ಹೇಳಿಲ್ಲ, ಅವ್ರಿಗೆ ಬೈಕೊಂಡಿದ್ದು ಅಂತ. ಇನ್ನು ಮುಂದೆ ನನ್ನ ಟೈಪಲ್ಲಿ ಎಕ್ರಾನ ಪದ ನಾನು ಎಲ್ಲೂ ಹೇಳಲ್ಲ, ಯೂಸ್ ಮಾಡಲ್ಲ. ಒಳ್ಳೆಯದು ಸರ್. ಮುಂದಿನ ಪ್ರಶ್ನೆ, ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು ಸರ್, ಫ್ಯೂಚರ್ ಪ್ಲಾನ್ಸ್ ಏನು? ಸೊ ಏನು ಮಾಡಬೇಕು ಅಂತ ಮುಂದೆ ನಾನು ಹುಚ್ಚ ವೆಂಕಟ್ ಪಿಕ್ಚರ್ ಮಾಡ್ತಾ ಇದ್ದೀನಿ. ಈ ಮಂತ್ ಎಂಟಲ್ಲಿ ಒಂದು ಸಾಂಗ್ ಶೂಟ್ ಮಾಡ್ತೀನಿ. ಹಾಡುಗಳು ವಾಯ್ಸ್ ಮಿಕ್ಸಿಂಗ್ ನಡೀತಾ ಇದೆ, ಶೂಟ್ ಮಾಡಿ ಇದು ಹುಚ್ಚ ವೆಂಕಟ್ ಹಾಡು ಮತ್ತು ಒಂದು ಪ್ರೋಮೋ ಶೂಟ್ ಮಾಡಿ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಾನು ಯೂಟ್ಯೂಬಲ್ಲಿ ಬಿಟ್ಟು ನಂದು ಹುಚ್ಚ ವೆಂಕಟ್ ಅಫಿಷಿಯಲ್ ಚಾನಲ್. ಸೊ ಚಿತ್ರ ಮುಂದಿನ ತಿಂಗಳು ರಿಲೀಸ್ ಆಗುತ್ತೆ ಸರ್? ಮುಂದಿನ ತಿಂಗಳು ರಿಲೀಸ್ ಅಲ್ಲ, ಇನ್ನೂ ಶೂಟಿಂಗ್ ಮಾಡೋದು ಬಾಕಿ ಇದೆ. ಇನ್ನೂ ಏನು ಶೂಟಿಂಗೇ ಮಾಡಿಲ್ಲ. ಇನ್ನೂ ಒಂದು 7-8 ತಿಂಗಳಾಗುತ್ತೆ ಪಿಕ್ಚರ್ ರಿಲೀಸ್ ಆಗುತ್ತೆ. ಅದಕ್ಕಿಂತ ಮುಂಚೆ 15ನೇ ತಾರೀಕು ಹುಚ್ಚ ವೆಂಕಟ್ ಪಿಕ್ಚರ್ ರಿಲೀಸ್ ಮಾಡ್ತಾ ಇದೆ. ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಬರ್ತಾ ಇದೆ. 100 ಥಿಯೇಟ್ರ್ ಬರುತ್ತೆ. ನೀವು ನೋಡಿ, ನೀವು ಎಲ್ಲ ಪಿಕ್ಚರ್ ನೋಡೋಂಗೆ ಪ್ರೋತ್ಸಾಹ ಕೊಡಿ. ಅದು ಲೌಡಿಸಮ್ಮು, ಫ್ಯಾಮಿಲಿ ಸೆಂಟಿಮೆಂಟು ಇದೆ. ನೀವು ಕ್ಲೈಮ್ಯಾಕ್ಸ್ ಊಹೆನೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಕ್ಲೈಮ್ಯಾಕ್ಸ್, ಅಷ್ಟು ಟ್ವಿಸ್ಟ್ ಇದೆ. ಇಂಟ್ರೋ ಬ್ಲಾಕ್ ಚೆನ್ನಾಗಿದೆ, ನೀವು ನೋಡಿ. ಆಮೇಲೆ ಟೈಟ್ಲಿಂಗ್ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ, ಎಲ್ಲ ಡಿಫ್ರೆಂಟ್ ಆಗಿದೆ. ಒಂದು ಓಪನಿಂಗು ನಿಮ್ಗೆ ಇಷ್ಟ ಆಗುತ್ತೆ. ಸೊ ಈಗ ಈ 18ನೇ ತಾರೀಕು ಆಲ್ ಓವರ್ ವರ್ಲ್ಡ್ ಕರ್ನಾಟಕ ಹುಚ್ಚ ವೆಂಕಟ್ ರಿಲೀಸ್ ಆಗ್ತಿದೆ. ಮುಂದಿನ ತಿಂಗಳು 8ನೇ ತಾರೀಕು ನಂದೇ ಇನ್ನೊಂದು ಸಿನಿಮಾ ಸ್ವತಂತ್ರ ರೂಪಾಯಿ ಫಸ್ಟ್ ಸಿನಿಮಾ ಮಾಡಿರೋದು, ಅದು ರಿಲೀಸ್ ಆಗ್ತಾ ಇದೆ. ಸೊ ಆ ಬ್ಯುಸಿಯಲ್ಲಿದ್ದೀನಿ, ಅದಕ್ಕೆ ಇವಾಗ ಶೂಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಅದು ಒಂದ್ಸರಿ ಸ್ಟಾರ್ಟ್ ಆದಾಗ ಅದು ಒಂದ್ಸರಿ ರಿಲೀಸ್ ಆಗ್ಬಿಟ್ರೆ ನನಗೂ ಒಂದು ತೃಪ್ತಿ. ಯಾಕಂದರೆ ಹುಚ್ಚ ವೆಂಕಟ್ ನಾನೇ ಪ್ರೊಡ್ಯೂಸರ್, ನಾನು ದುಡ್ಡಾಗಿರೋದು, ನಾನು ಎಲ್ಲ ಕಡೆ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಕೊಟ್ಟು ಹುಚ್ಚ ವೆಂಕಟ್ ಸ್ವಲ್ಪ ಮುಂದೆ ಹಾಕಿ. ಸೊ ಒಂದಲ್ಲ ಅಂತ 2 ಸಿನಿಮಾ ರಿಲೀಸ್ ಆಗ್ತದೆ ನಿಮ್ಮದು. ನಿಮ್ಮ ಫ್ಯಾನ್ಸ್ಗೆ ಒಂದು ಹಬ್ಬದ ಅಂತಲೇ ಹೇಳ್ಬೋದು. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. 2 ಪಿಕ್ಚರು ಡಿಫ್ರೆಂಟ್ ಆಗಿದೆ. ಹುಚ್ಚ ವೆಂಕಟಲ್ಲಿ ಜಾಸ್ತಿ ಅಳಿಸ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ಒಟ್ಟಿಗೆ ಹುಚ್ಚ ವೆಂಕಟ್ ಪಾರ್ಟ್ ಹೋಗೋದು, ಅದರಲ್ಲಿ ಜಾಸ್ತಿ ಅಳಿಸಲ್ಲ ನಮಗೆ. ನೀವು ಕ್ಲಾಪ್ಸ್ ಹೊಡಿತೀರಾ, ವಿಸಿಲ್ ಹೊಡಿತೀರಾ, ಅಳ್ತೀರಾ, ತಿರ್ಗಾ ಕ್ಲಾಪ್ಸ್ ಹೊಡಿತೀರಾ, ವಿಸಿಲ್ ಹೊಡಿತೀರಾ, ಅಳ್ತೀರಾ, ಹಿಂಗೆ ಹೋಗುತ್ತೆ. ಬಟ್ ಹುಚ್ಚ ವೆಂಕಟಲ್ಲಿ ಸ್ವಲ್ಪ ಎಮೋಷನ್ ಜಾಸ್ತಿ ಇದೆ. ಅದಕ್ಕೆ ನೀವು ಬ್ರೈನಿಂದ ನೋಡಿ, ಹಾರ್ಟಿಂದ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಹುಚ್ಚ ವೆಂಕಟ್ನ ಬೇರೆ, ಪೊಟ್ಟಿ ಹುಚ್ಚ ವೆಂಕಟೇ ಬೇರೆ. ಈಗ ಹುಚ್ಚ ವೆಂಕಟ್ ರಿಲೀಸ್ ಆಗ್ತಿದೆ, ನೀವು ಇದು ನೋಡಿದ್ರೆ ಪೊಟ್ಟಿ ಹುಚ್ಚ ವೆಂಕಟ್ ನೀವು ನೋಡೋಕೆ ಇಂಟ್ರೆಸ್ಟಿಂಗ್ ಇರುತ್ತೆ. ಯಾಕಂದರೆ ಪೊಟ್ಟಿ ಹುಚ್ಚ ವೆಂಕಟ್ ಪಾರ್ಟ್ 2. ಸರ್ ಇನ್ನೊಂದು ತುಂಬಾ ಬೇಸರ ಪಡುವಂಥ ವಿಷಯ ಅಂತ ಹೇಳಿದ್ರೆ, ನಿಮಗೆ ಬೇಲ್ ಅಪ್ರೂವ್ ಆದ್ರೂ ಯಾರು ಮುಂದೆ ಬರಲಿಲ್ಲ. ಬೇಲಿಂದ ಶ್ಯೂರಿಟಿ ಕೊಡೋಕೆ ಬೇಜಾರು ಜನ ಬಂದರು. ಬಟ್ ನಮ್ಮ ಮನೆಯವ್ರು ನಾವೇ ಕೊಡ್ತೀನಿ ಅಂತ ಎಲ್ಲರೂ ಅವಾಯ್ಡ್ ಮಾಡಿದ್ರು. ಅವರು ಡಿಲೇ ಆಯಿತು, ಟ್ಯಾಕ್ಸ್ ಕಟ್ಬಿಟ್ಟಿದ್ದು ಡಿಲೇ ಆಯಿತು ಅವ್ರದ್ದು. ಸೊ ಅದು ಅಷ್ಟೇ ಆಗಿರೋದು. ಬಟ್ ಲಾಯರ್ಗಳು ನನ್ನ ಶ್ಯೂರಿಟಿ ಕೊಡೋಕೆ ಬಂದರು, ನನ್ನ ಅಭಿಮಾನಿಗಳು ಬಂದರು. ಇವಾಗ ನನ್ನ ಬಿಟ್ಟಿದ್ದು ನನ್ನ ಮಂಜೇಗೌಡರು ಅಂತ, ಅವರು ನನ್ನ ಅಭಿಮಾನಿ, ನನ್ನ ಪ್ರೀತಿಸೋರು, ನಮ್ಮ ಅಣ್ಣ ಥರ ಅವ್ರು ಬಂದು ಶ್ಯೂರಿಟಿ ಕೊಟ್ಟರು. ಇವಾಗ ನಾನು ಆಚೆ ಬಂದಿದ್ದೆ, ಅವ್ರಿಗೆ ಯಾವತ್ತೂ ನೆನಸಿದ್ರು. ಮಂಜೇಗೌಡರು ಏನು ಹೇಳಿದ್ರು ನಿಮಗೆ? ರಿಲೀಸ್ ಆಗಿಂದ ಮುಂಚೆ ಆಗಲಿ, ರಿಲೀಸ್ ಆದಮೇಲೆ ನಿಮ್ಮ ಹತ್ರ ಏನೊಂದು ರಿಲೀಸ್ ಆದಮೇಲೆ ಅವ್ರು ನನ್ನ ಭೇಟಿ ಮಾಡಿದ್ದು. ಆಮೇಲೆ ಅವ್ರಿಗೆ ಅಷ್ಟು ಖುಷಿ ಆಯಿತು. ನಾನು ನಿಮ್ಮನ್ನು ಬಿಡಿಸಿದ್ರೆ ನನಗೆ ಖುಷಿ ಆಗುತ್ತೆ. ನಿಮ್ಮಂಥ ಒಳ್ಳೆ ವ್ಯಕ್ತಿ ಹೊರಗಡೆ ಇರಬೇಕು, ಒಳ್ಳೆ ಕೆಲಸಗಳು ನಡೀಬೇಕು. ನೀವು ಬರೀ ಸಿನಿಮಾ ಮಾಡ್ಕೊಂಡಿರಲಿಲ್ಲ, ನಿಮ್ಮ ಸಮಾಜಕ್ಕೂ ನೀವು ಬೇಕಾದ ವ್ಯಕ್ತಿ. ಸಮಾಜ ವಿಷಯದಲ್ಲಿ ನೀವು ತಲೆ ಹಾಕಿದ್ರಿ. ಸೊ ಸಮಾಜ ವಿಷಯಕ್ಕೂ ನೀವು ಬೇಕಾಗಿರೋದು ಅಂದ್ಬಿಟ್ಟು ಅವ್ರು ನನಗೆ ಪ್ರೋತ್ಸಾಹ ಕೊಟ್ಟು ನಾನು ಆಚೆ ಕರ್ಕೊಂಡ್ಬಂದುಬಿಟ್ಟಿದ್ದಾರೆ. ಒಂದು ಸಮಾಜದ ಕೆಲಸಗಳು ಮಾಡ್ತಾರೆ. ಇತ್ತೀಚೆಗೆ ಇನ್ನೊಂದು ವಿಷಯ ಆಚೆ ಬಂದಿದ್ದು ಅಂತ ಹೇಳಿದ್ರೆ, ನಿಮ್ಮ ಒಂದು ಮದುವೆ ಆಗಿರೋ ವಿಷಯ. ಹೌದು, ಅದು ಮದುವೆ ಆಯಿತು. ಅದು ಹುಡುಗಿನೂ ನನ್ನ ಜೀವನದಿಂದ ದೂರವಾಯಿತು. ಅದ್ರ ಬಗ್ಗೆ ಏನೇನಿಲ್ಲ, ನಾನು ಇನ್ನೊಂದು ಮದುವೆ ಆಗೇ ಆಗ್ತೀನಿ. ಆಗ್ಬಿಟ್ಟು ನಿಮಗೆ ಯಾಕೆ ಜನ ಹತ್ರ ಮುಚ್ಚಿಟ್ಟಿರಿ ಅಂತ ಎಲ್ಲ ಮುಚ್ಚಿಟ್ಲಿ ಅಂತ ಯಾರು ಕೇಳಿರಲಿಲ್ಲ. ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ. ಸೊ ಇವಾಗ
ಇವಾಗ ನಿಮ್ಗೆ ಅವಾಗ ಯಾವ್ದೇ ರೀತಿ ಇವಾಗ ಸರ್ ಇಲ್ಲ ಇಲ್ಲ ಅವ್ರು ನಾನು ಯಾವತ್ತು ನನ್ನ ಜೊತೆ ಅವ್ರು ಇರಲ್ಲ ಹೋಗಿರಲ್ಲ. ಸರಿ ಸರ್ ಇನ್ನೊಂದು ಇವಾಗ ಕನ್ನಡ ಚಿತ್ರರಂಗ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಿರೋದು ಅಂತ ಹೇಳಿದ್ರೆ ಮಲ್ಟಿಪ್ಲೆಕ್ಸ್ಗಳು. ಸೊ ನಿಮ್ಗೆ ಗೊತ್ತಿರಾಗೆ ಮಲ್ಟಿಪ್ಲೆಕ್ಸ್ ರೇಟ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇವಾಗ ಸಿಂಗಲ್ ಸ್ಕ್ರೀನ್ ಥಿಯೇಟರ್ 50 ರೂಪಾಯಿ ಇದ್ರೆ ಅಲ್ಲಿ 100 ರೂಪಾಯಿ ಇರುತ್ತೆ. ಅದಷ್ಟೇ ಅಲ್ಲದೆ ಅಲ್ಲಿ ತಿನ್ನೋ ಒಂದು ತಿಂಡಿಗಳಾಗಿ ತುಂಬಾ ಎಲ್ಲ ಪ್ರೈಸ್ ಜಾಸ್ತಿ ಇದೆ. ಅದು ಅವ್ರವ್ರ ಕಂಫರ್ಟ್ಸ್ಗೆ ಅದು ಆ್ಯಕ್ಚುಲಿ ಅದು ನಾವೇನು ಬ್ಲೇಮ್ ಮಾಡೋಕ್ಕಾಗಲ್ಲ. ನಾವು ಥಿಯೇಟ್ರ್ ರೇಟ್ ಮಲ್ಟಿಪ್ಲೆಕ್ಸ್ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಮಲ್ಟಿಪ್ಲೆಕ್ಸಲ್ಲಿ ಇರೋ ಸ್ಕ್ರೀನಿಂಗ್ ಆಗಲಿ ಸೌಂಡಿಂಗ್ ಆಗಲಿ ಸೀಟ್ಸ್ ಆಗಲಿ ಎಲ್ಲ ಬೇರೆ ಥರ ಇರುತ್ತೆ. ಸೊ ಕಂಫರ್ಟ್ಸ್ ಅಂತ ಇದ್ದಾಗ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಮಾಡೇ ಮಾಡ್ತಾರೆ. ಕಂಫರ್ಟ್ಸ್ ಕಮ್ಮಿ ಇದ್ದಾಗ ಥಿಯೇಟ್ರ್ಗಳು ಇವಾಗ ಒಳ್ಳೊಳ್ಳೆ ಥಿಯೇಟ್ರ್ ಇದೆ. ಓಲ್ಡ್ ಥಿಯೇಟ್ರ್ ಅಂತೆಲ್ಲ ನೋಡಿದ್ರೆ ಜಸ್ಟ್ ಲೈಕ್ ಮಲ್ಟಿಪ್ಲೆಕ್ಸ್ ಉಂಡಿ ಅಂತ ಅನ್ಬೋದು. ಅಷ್ಟು ನೀಟ್ ಸೀಟಿಂಗ್ ಇದೆ ಎಲ್ಲ ಇದೆ. ಸೊ ಮಲ್ಟಿಪ್ಲೆಕ್ಸ್ ಇಷ್ಟ ನನಗೆ ಗೊತ್ತಿಲ್ಲ. ನನ್ನ ಸಿನಿಮಾ ಮಲ್ಟಿಪ್ಲೆಕ್ಸ್ ರಿಲೀಸ್ ಆಗುತ್ತೆ. ಯಾಕಂದ್ರೆ ನನಗೆ ಐ ಟಿ ಫ್ರೆಂಡ್ಸು ಇದ್ದಾರೆ, ಕಾಲ್ ಸೆಂಟರ್ ಪೀಪಲ್ಲು, ಯಾರು ಮಲ್ಟಿಪ್ಲೆಕ್ಸ್ ಪ್ರಿಫರ್ ಮಾಡ್ತಾರೋ ಅಂಥವ್ರಿಗೆ ಮಲ್ಟಿಪ್ಲೆಕ್ಸ್ ರಿಲೀಸ್ ಆಗುತ್ತೆ. ನೀವು ಸಿನಿಮಾ ನೋಡಿ ವಾಚ್ ದ ಮೂವಿ ಉಚ್ಚಾ ವೆಂಕಟ್ ಅಂಡ್ ವಾಚ್ ಫ್ರಮ್ ದಿ ಹಾರ್ಟ್ ನಾಟ್ ಫ್ರಮ್ ದಿ ಬ್ರೈನ್ ಅಂತ ಪದೇ ಹೇಳ್ತೀನಿ ಅಂತ ನಾನು ಹೇಳ್ತೀನಿ. ಐ ಡು ಬೆಟರ್ ಮೂವೀಸ್, ಇನ್ನೂ ಬೆಟರ್ ಮಾಡ್ತೀನಿ. ಉಚ್ಚಾ ವೆಂಕಟ್ ಮೂವ್ ಬೆಟರ್ ಅಂತ ಐ ನಾಟ್ ಟೆಲಿಂಗ್ ಅದನ್ನು ವಂಡರ್ಫುಲ್ ಮೂವಿ, ಒಳ್ಳೆಯ ಮೂವಿ, ಒಂದು ಒಳ್ಳೆಯ ಮೂವಿ ಯಾರು ಮಾಡೋಕ್ಕಾಗದೇ ಇರೋಂಥ ಮೂವಿ ಮಾಡಿದ್ದೀನಿ ಅಂತ ಹೇಳೋದು. ಬಟ್ ಚೆನ್ನಾಗಿರೋ ಪಿಕ್ಚರ್ ಮಾಡಿದ್ದೀನಿ. ನಿಮ್ಗೆ ಫಸ್ಟ್ ಹಾಫ್ ಇಷ್ಟ ಆಗ್ಬೋದು, ಇಲ್ಲ ಸೆಕೆಂಡ್ ಹಾಫ್ ಇಷ್ಟ ಆಗ್ಬೋದು, ಬಟ್ ಟೋಟಲಿ ನಿಮ್ಮ ಪಿಕ್ಚರ್ ಇಷ್ಟ ಆಗುತ್ತೆ. ಉಚ್ಚಾ ವೆಂಕಟ್ ಮತ್ತೆ ರಿಲೀಸ್ ಆಗುತ್ತೆ ಅಂತ ಹೇಳಿ ಸುಮಾರು ಎಷ್ಟು ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ? ಒಂದು 100 ಚಿತ್ರಮಂದಿರದಲ್ಲಿ ಮತ್ತೆ ಉಚ್ಚಾ ವೆಂಕಟ್ ರಿಲೀಸ್ ಆಗುತ್ತೆ. ಮಿನಿಮಮ್ 100 ಅಂತ ಅಂದ್ಕೊಂಡಿದ್ದಾರೆ. ಅದು ಎಷ್ಟಾಗುತ್ತೋ ನೋಡೋಣ. ಮೇನ್ ಥಿಯೇಟರ್ ಯಾವುದು? ಮೇನ್ ಥಿಯೇಟ್ರು ನಾವು ಇನ್ನೂ ಡಿಸ್ಕಷನ್ ಇದೆ. ಈ ಶುಕ್ರವಾರ ಗೊತ್ತಾಗುತ್ತೆ ಎಲ್ಲರೂ. ಸರ್ ನೀವು ಅವಾಗಲೇ ಹೇಳಿದಾಗೆ ನಿಮ್ಮ ಮನೆಯವರು ಎಲ್ಲರೂ ಸ್ಟಾಪ್ ಮಾಡಿದ್ರು, ಬೇಗ ನಾನು ಕೊಡ್ತೀನಿ ಅಂತ ಹೇಳಿ ಎಲ್ಲರೂ ಸ್ವಲ್ಪ ಡಿಲೇ ಮಾಡಿದ್ರು ಅಂತ ಹೇಳಿದ್ರು. ಅಷ್ಟು ಏನಕ್ಕೆ ಸರ್ ಶೂರಿಟಿ ಕೊಡೋಕ್ಕೆ? ಅದೇ ಅವರೇ ಕೊಡಬೇಕು ಅಂತಿದ್ರು, ಮಾಡಿದ್ರು. ಬಿಡಿ ಇವಾಗ ಅದೆಲ್ಲ ಬೇಡ. ಇವಾಗ ಅವೆಲ್ಲ ಹೋಯ್ತು. ಈಗ ಕೊಟ್ಟಾಯಿತು ಮಂಜೇಗೌಡರು ಇವಾಗ ಕರ್ಕೊಂಬಂದಿದ್ದಾರೆ. ಅಡೆಲ್ಲ ಕೇಳ್ಬೇಕು, ನಮಗೂ ನೋವಾಗುತ್ತೆ. ಕೆಲವೊಂದು ವಿಷಯ ನಾವು ಹೇಳೋಕ್ಕಾಗಲ್ಲ. ಇವಾಗ ನೀವು ನಿಮ್ಮ ಮನೆಯವರೆಲ್ಲ ತುಂಬ ಚೆನ್ನಾಗಿದ್ದಾರೆ. ನಿಮ್ಮ ಅಕ್ಕ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ತಪ್ಪುನವರು ಮಾಡೋರೆ ಮಾಡಿಲ್ಲ ಅಂತಾರೆ. ಶ್ರಮಿಸ್ಬೇಕಲ್ವ. ಸಂಸಾರದಲ್ಲಿರೋ ದೊಡ್ಡ ಗುಣ ಅಲ್ವಾ. ಈಗ ನಾನು ತಪ್ಪು ಮಾಡಿದ್ದೆ, ಕನ್ನಡಿಗರನ್ನ ಬೈದಿ. ಇವಾಗ ಕನ್ನಡಿಗರು ನನ್ನ ಚಮಚಿದ್ದಾರೆ, ನಾನು ಅಷ್ಟು ಪ್ರೀತಿಸ್ತಾ ಇದ್ದಾರೆ. ನನ್ನ ಆ ಮಟ್ಟಕ್ಕೆ ಪ್ರೀತಿಸ್ತಾರೆ ನಾನು ಅಂದ್ಕೊಂಡಿದ್ದೆ. ಎಷ್ಟೊಂದು ಧರಣಿಗಳು ಮಾಡ್ತು, ಎಷ್ಟೊಂದು ಹೋರಾಟಗಳು ಮಾಡ್ತು. ಜೈಲಲ್ಲಿ ಕೂಡ ನನ್ನ ಅಭಿಮಾನಿಗಳಿದ್ದಾರೆ ಎಷ್ಟೊಂದು ಜನ. ಆ ಮಟ್ಟಕ್ಕೆ ಜನ ನಾನು ಪ್ರೀತಿಸ್ತಾ ಇದ್ದಾರೆ. ಸೊ ಅಷ್ಟೇ ಅವ್ರು ಶ್ರಮೆ ಕೊಟ್ಟಿದ್ದೀನಿ. ಸರ್ ನೀವು ಜೈಲು ಹೋದಾಗ ಅಲ್ಲಿ ಜೈಲರ್ಗಳಾಗಲಿ ಅಥವಾ ಬೇರೆ ಕೈದಿಗಳಾಗಲಿ ಹೇಗೆ ರಿಯಾಕ್ಟ್ ಮಾಡೋದು? ಹೇಗೆ ಜೈಲಲ್ಲಿ ಅಲ್ಲಿರೋ ಒಬ್ಬರು ಪೊಲೀಸ್ ಅವರೇ ನಾನು ಬರ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ಅವ್ರ ಮಗನ ಕರ್ಕೊಂಡ್ಬಿಟ್ಟು ಅವ್ರ ಮಗ ನೋಡಿ ಮಗ ಮಾತಾಡಿ ನನ್ನ ಹತ್ರ ನನಗೆ ಅಷ್ಟೇ ಖುಷಿ ಆಯಿತು. ನಾನು ಮಾಡಿದ್ರೆ ತಪ್ಪು ಹೋಗ್ತಿದ್ದೀನಲ್ಲ ಅಂತ ಬೇಜಾರಿತ್ತು. ಅವ್ರ ಮಗ ನೋಡಿದ್ಮೇಲೆ ಅವ್ನು ನನ್ನ ಹತ್ರ ಮಾತಾಡಿ ನಾನು ಫ್ಯಾನ್ ಅಂದಾಗ ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಹಂಗೆ ನೋಡಿದ್ರೆ ಒಳಗಡೆ ಹೋದರೆ ಕೈದಿಗಳು ಬಂದರು. ಕೈದಿಗಳೆಲ್ಲ ತುಂಬ್ಕೊಂಡ್ಬಿಟ್ರು. ಅಷ್ಟು 1000 ಜನ ಕೈದಿಗಳು. ಉಚ್ಚಾ ವೆಂಕಟ್ಗೆ ಜೈ, ಬಿಗ್ ಬಾಸ್ ವೆಂಕಟ್ಗೆ ಜೈ ಅಂತಾರೆ ಅಂದವು. ನನಗೆ ಇದೇನಿದೆ, ನಾನು ಇಷ್ಟು ಚೆನ್ನಾಗಿ ಸಂಪಾದಿಸಿದ್ದೀನಿ ಅಂದಾಗ ಆಮೇಲೆ ತಿಳ್ಕೊಂಡೆ ಟಿ ವಿ ಇದೆಯಾ ಇದು ಬರ್ತೋದ್ರೆ. ಹೌದು ಸರ್ ಟಿ ವಿ ಇದೆ, ಎಲ್ಲ ನಿಮ್ಮ ಪ್ರೋಗ್ರಾಮ್ ನೋಡಿ ಅವ್ರು ಹಂಗೆ ಇಷ್ಟ ಇರೋದು ಅಂತ ಭಾಳ ಖುಷಿ ಆಗುತ್ತೆ. ಆಮೇಲೆ ಹಂಗೆ ನಾನು ಹೇಳ್ತೀನಿ ಗೌರ್ಮೆಂಟ್ಗೆ, ದಯವಿಟ್ಟು ಜೈಲಿದ್ರೆ ಕೈದಿಗಳು ಪೇಮೆಂಟ್ ಜಾಸ್ತಿ ಮಾಡಿ 50% ಪೇಮೆಂಟ್ ಅವ್ರ ಅಕೌಂಟ್ಗೆ ಹೋಗಿ, 50% ಅವ್ರ ಫ್ಯಾಮಿಲಿ ಅಕೌಂಟ್ಗೆ ಹೋಗಿ. ಅವ್ರು ಜೈಲಿಂದ ಆಚೆ ಬಂದಾಗ ಏನಾಗುತ್ತೆ, ಕೆಲಸ ಸಿಗಲ್ಲ ಇಮಿಡಿಯೇಟ್. ಅವ್ರ ಅಕೌಂಟಲ್ಲಿ ದುಡ್ಡಿದ್ರೆ ಸ್ವಲ್ಪ ಖರ್ಚಿಗೆ ದುಡ್ಡಾಗುತ್ತೆ. ಆಮೇಲೆ ಅಟ್ಲೀಸ್ಟ್ ಮಿನಿಮಮ್ 200 ಇಂದ 250 ರೂಪಾಯಿ ಪೇಮೆಂಟ್ ಜಾಸ್ತಿ ಮಾಡಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಗೆ ನೆನ್ಸ್ಕೊತಾರೆ. ಯಾಕಂದರೆ ಅವರು 8 ಅವರ್ ಕೆಲಸನೇ ಕೊಡಿ. 8 ಅವರ್ ಕೆಲಸ ಮಾಡಿದಾಗ ಅವರು ಮಾಡಿರೋ ತಪ್ಪುಗಳಿಗೆ ಅಪ್ಪ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಮೇಲೆ ಫ್ಯಾಮಿಲಿ ಮೇಲೆ ಮಾಡ್ತಾರೆ. ಆಮೇಲೆ ನೀವು ಟಿ ವಿ ಕೊಟ್ಟಿದ್ರೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಸರ್ ಇವಾಗ ನೀವು ಉಚ್ಚಾ ವೆಂಕಟ್ಟಿಂದ ಫೈರಿಂಗ್ ಸ್ಟಾರ್ ವೆಂಕಟ್ ಆಗಿದ್ದೀರಾ. ಸೊ ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ಗೆ ಅಥವಾ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೆಸರು ಫೈರಿಂಗ್ ಸ್ಟಾರ್ ವೆಂಕಟ್ ಅಂತ. ವೃಷಭ ರಾಶಿ ಕೃತಿಕ ನಕ್ಷತ್ರ ಕಾರು. ಓಕೆನಾ?